ಎಲ್ರಿಗೂ ನಮಸ್ಕಾರ. ಈ ಹಿಂದೆ ಒಂದು ರೋಡು, ಅದರ ಹಿಂದೆ ಒಂದು ರೋಡು, ಅಲ್ಲಿ ನಾನು ಓದಿದ ಸ್ಕೂಲು ಕುಮಾರನ್ ಸ್ಕೂಲ್ ಅಂತ. ಆ ಸ್ಕೂಲ್ ಪ್ರಿನ್ಸಿಪಲ್ ರೂಮಲ್ಲಿ ಒಂದು ಪೇಂಟಿಂಗ್, ಒಂದು ಪಿಂಕ್ ಸ್ಯಾರಿ, ದಿವ್ಯವಾದಿ ನಗ್ತಿರುವಂಥ ಒಂದು ಹೆಣ್ಮಗಳು, ಅವ್ರ ಕೈಯಲ್ಲಿ ಒಂದು ಹಣತೆ ಉರಿತಾ ಇದೆ. ಲೇಡಿ ವಿತ್ ದ ಲ್ಯಾಂಪ್ ಅಂತ ಮೇಲ್ ಬರೆದಿರುತ್ತೆ, ಕೆಳಗೆ ಲೀಡ್ ಅ ಕೈಂಡ್ಲಿ ಲೈಟ್ ಅಂತ ಇತ್ತು. ನಾನು ಸುಧಾಮೂರ್ತಿ ಮೇಡಮ್ನ ನೋಡಿದಾಗೆಲ್ಲ ಅದೇ ನೆನಪಾಗುತ್ತೆ, ದ ಲೇಡಿ ವಿತ್ ದ ಲ್ಯಾಂಪ್ ಅಂತ. ಬೆಳಕನ್ನ ಅವರ ಬರವಣಿಗೆಯ ಮೂಲಕ, ಅವರು ಯೋಚಿಸುವಂತ ರೀತಿಯ ಮೂಲಕ, ಅವರ ಚಾರಿಟಿಯ ಮೂಲಕ ಚಲ್ತಿರುವಂತ ಸುಧಾಮೂರ್ತಿ ಅವರಿಗೆ ಧನ್ಯವಾದಗಳು ಫಾರ್ ರಿಲೀಸಿಂಗ್ ಪುಣ್ಯಕೋಟಿ ಅಂಡ್ ಶತಕರುಣಿ. ಅದೇ ಲೇಡಿ ವಿತ್ ಲ್ಯಾಂಪ್ ಅನ್ನ KN ಗಣೇಶಯ್ಯ ಅವರು ಹೇಗೆ ವಿವರಿಸ್ತಾರೆ ಅಂತ ಯೋಚನೆ ಮಾಡಿ. ಲೈಟ್ ಟ್ರಾವೆಲ್ಸ್ at 3 lakh km/s. ಆ ಥರ ಪ್ರಯಾಣಿಸುವಂತ ಬೆಳಕು, ನೀವು ಆ ಲೇಡಿ ವಿತ್ ದ ಲ್ಯಾಂಪ್ ಅಂತ ಹೇಳ್ತಿರಲ್ಲ, ಅದೇ ಪೇಂಟಿಂಗು ಅಲ್ಲಿ ನಮ್ಮ ಮೈಸೂರು ಆರ್ಟ್ ಗ್ಯಾಲರಿಯಲ್ಲಿದೆ. ಎಲ್ಲರೂ ಅಂದ್ಕೊಂಡಿದ್ದಾರೆ ಅದು ರವಿ ವರ್ಮಾ ಮಾಡಿರೋದು ಅಂತ. ಅವ್ರು ಮಾಡಿರೋದಲ್ಲ, ಅದನ್ನ ಮಾಡಿರೋದು ಯಾರು ಅಂತ ವಿವರಣೆ ಹೇಳ್ತಾರೆ, ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ ಕೊಡ್ತಾರೆ. ನಂತರ ಹಣತೆ ಇಟ್ಟಾಗ ಏನಾಗುತ್ತೆ ಹೇಳಿ, ಕತ್ತಲೆ ನಿವಾರಣೆ ಆಗುತ್ತೆ. ಕಾರಣ ಏನು? ಆ ಒಂದು ನಿಮಿಷ ಹೊಸ ಡಾಟಾ ಸಿಗುತ್ತೆ ನಿಮ್ಮ ಕಣ್ಣಿಗೆ ಅಂತ ಇನ್ನೊಂದು ಇನ್ಸೈಟ್ ಕೊಡ್ತಾರೆ. ಈ ತರ KN ಗಣೇಶಯ್ಯ ಅವರು ಒಂದು ಸೈನ್ಸ್ ಅನ್ನ ಹಿಸ್ಟ್ರಿ ಜೊತೆ ಮಿಕ್ಸ್ ಮಾಡಿ, ಫಿಲಾಸಫಿ ಜೊತೆ ಮಿಕ್ಸ್ ಮಾಡಿ, ನಮಗೆ 22-23 ದಶಕಗಳಿಂದ he has served such interesting stories to us ಅಂತ ವಿಶೇಷವಾದಂತ ಮೈಂಡ್ ಅಂದ್ರೆ KN ಗಣೇಶಯ್ಯ ಅವರು. ಅವರ ಇಟ್ಸ್ ಅ ಫ್ಯಾಬ್ಯುಲಸ್ ಹಿಸ್ಟ್ರಿ, ಒಂದ್ ಕಡೆ ಫಿಲಾಸಫಿ, ಒಂದ್ ಕಡೆ ಸೈನ್ಸ್, ಈ ಕಡೆ ಇಕಾಲಜಿ, ಎಲ್ಲವೂ ಇಂಟರ್ಸೆಕ್ಟ್ ಮಾಡಿ ಅದನ್ನ ಸ್ವಾರಸ್ಯಕರವಾಗಿ ಒಬ್ಬ ಓದುಗನಿಗೆ ತಿಳಿಸೋದಿದೆಯಲ್ಲ, ಅದು ಗಣೇಶಯ್ಯ ಅವರ ಸ್ಟ್ರೆಂತ್. ನಾನು ಅವರ ಕನಕಧಾರೆ, ನಾವು ಕನಕ ಮುಸುಕು ಅಂತ ಅವ್ರು ಬರ್ತಿದ್ರು, ಕರಿಸಿರಿಯಾನ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಹಲವು ವರ್ಷ ಅದನ್ನ ಚಿತ್ರ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಹಿ ನೋಸ್ ದಟ್. ಹಾಗಾಗಿ ಗಣೇಶ್ ಅವರು ಬಹಳ ವರ್ಷಗಳಿಂದ ನನಗೆ ಗೊತ್ತು, ಅವರ ಈ ಹೊಸ ಪ್ರಯತ್ನ ಇಟ್ಸ್ ವೆರಿ ನ್ಯಾಚುರಲ್, ಅವ್ರ ಮೈಂಡ್ ಇದ್ದದ್ದೇ ಬರಬೇಕು ಅಂತ. ಈ ತರ ಒಂದು ಕೃತಿಯನ್ನ ನೀವು ಹೇಗೆ ಅನಲೈಸ್ ಮಾಡ್ತೀರಿ? 3 ಬೇರೆ ಬೇರೆ ಲೆವೆಲ್ ಅಲ್ಲಿ ಇದನ್ನ ಅನಲೈಸ್ ಮಾಡಬಹುದು. ಒಂದು, ಇದನ್ನ ಮಾಡಿದವ್ರು ಯಾರು ಅಂತಾನೆ ಗೊತ್ತಿಕೊಳ್ಳೋಣ. ನೀವು ಯಾವ್ದೋ ಚೈನೀಸ್ ಫಿಲ್ಮ್ ನೋಡ್ತೀರಾ, ಕೊರಿಯನ್ ಫಿಲ್ಮ್ ನೋಡ್ತೀರಾ, ಆದ್ರೆ ಡೈರೆಕ್ಟರ್ ಯಾರು ಏನೂ ಗೊತ್ತಿಲ್ಲ, ಬರೀ ಆ ಪ್ರಾಡಕ್ಟ್ ನ ಬೇಸ್ ಮಾಡಿ ಒಂದು ರಿವ್ಯೂ ಇರುತ್ತೆ, ಅದು ಫಸ್ಟ್ ಲೆವೆಲ್ ಆಫ್ ರಿವ್ಯೂ ಹೇಳ್ತಾರೆ. ಆತರ ಬರೀ ಆಬ್ಜೆಕ್ಟಿವ್ ಆಗಿ ನೋಡಿದಾಗ ಏನ್ ಅಮೇಜಿಂಗ್ ಸರ್ ಇದು. ಇದನ್ನ ಅನಿಮೇಷನ್ ಮಾಡಿರೋರು ಬಾಲು ಅಂಡ್ ಯುವರ್ ಟೀಮ್, ಮ್ಯೂಸಿಕ್ ಕೊಟ್ಟಿರೋರು, ಆ ಗಾಯಕರು, ಎಡಿಟಿಂಗ್ ಮಾಡಿರೋರು, ಆಲ್ ಆಫ್ ಯು ಎಕ್ಸ್ಟ್ರಾರ್ಡಿನರಿ ವರ್ಕ್ ಬಾಸ್. ಬೇರೆ ಯು ಮ್ಯಾನ್ ಬಾಲು ಅಲ್ಲಿಂದನೇ ಕೈ ತೋರಿಸ್. ಓಕೆ, ಅಂದ್ರೆ ಸಣ್ಣ ಸಣ್ಣ ವಿಷಯಗಳು, ಆ ಹಸು ಬಾಯಿಂದ ಎಲ್ಲ ಜೊಲ್ ಸುರಿತಾ ಇರ್ಬೋದು, ಆ ಹುಲಿ, ಆ ಮರಿ ರೀ, ಒಂದು ಹಸು ಬೆನ್ನಿನ ಮೇಲೆ ಒಂದು ಹುಲಿ ಮರಿ, ಆ ವಿಜುವಲ್ ನನ್ಗೆ ಎಷ್ಟು 10ನೇ ವರ್ಷದ ಫಿಲ್ಮ್ ನೋಡ್ಕೊಂಡ್ ಬರ್ತಾ ಇದ್ದೀನಿ, ಇವತ್ತವರೆಗೂ ಆ ಥರ ಒಂದು ಬ್ಯೂಟಿಫುಲ್ ಫ್ರೇಮ್ ನೋಡೇ ಇಲ್ಲಪ್ಪ. ಆ ವಿಜುವಲೇ ನೋಡಿಲ್ಲ ನಾನು. ಒಂದು ಹಸು ಬೆನ್ನಲ್ಲಿ ಒಂದು ಹುಲಿ ಮರಿ ಕೂತಿರೋದು ನಾನು ನೋಡೇ ಇಲ್ಲ. ವಾಟ್ ಅನ್ ಇಮ್ಯಾಜಿನೇಷನ್ ಅಪ್ಪ, ಅಮೇಜಿಂಗ್ ಟು ದ ಎಂಟೈರ್ ಟೀಮ್, ಫಸ್ಟ್ ಲೆವೆಲ್. ಒಂದು ಅನಿಮೇಷನ್ ಫಿಲ್ಮ್ ಯಾಕೆ ಇಷ್ಟ ಆಗುತ್ತೆ ನಿಮಗೆ? ಫೈಂಡಿಂಗ್ ನೀಮೋ ಏನು, ಅದು ಮೀನ್ ಕತೆನಾ? ಟಾಯ್ ಸ್ಟೋರಿ ಏನು, ಅದೇನು ಗೊಂಬೆ ಕತೆನಾ? ಅಲ್ಲ, ಅದರ ಹಿಂದೆ ಒಂದು ಯೂನಿವರ್ಸಲ್ ಇಮೋಷನ್ ಇರುತ್ತೆ. ಇದು ಬಂದು ಒಂದು ಹುಲಿ ಕತೆ, ಒಂದು ಹಸು ಕತೆ ಅಲ್ಲ, ಅದು ಒಂದು ತಾಯಿಯ ಕತೆ, ಒಂದು ತಂದೆಯ ಕತೆ. ಯಾಕೆ ಕನೆಕ್ಟ್ ಆಗುತ್ತೆ ಅಂದ್ರೆ ಒಂದು ಯೂನಿವರ್ಸಲ್ ಇಮೋಷನ್ ಇರಬೇಕು ಅನಿಮೇಷನ್ ಅಲ್ಲಿ. ಅದರಲ್ಲಿ ನೀವು ಗೆದ್ದಿದ್ದೀರಾ. ಎರಡನೇದು, ಯಾವುದೇ ಚಿತ್ರ ಹಿಟ್ ಆಗಕ್ಕೆ ನಮ್ಮ ಮನಸ್ಸಲ್ಲಿ ಉಳಿಯೋ ಕಾರಣ ಏನಾಗತ್ತೆ ಅಂದ್ರೆ, ಅದು ಬರೀ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ 100 ಜನ ಹೀರೋ ಹೊಡೆದ ಅದೆಲ್ಲ ಪಾಯಿಂಟ್, ಅದು ಕ್ಲೈಮ್ಯಾಕ್ಸ್ ಅಲ್ವೇ ಇಲ್ಲ. ಇದ್ರ ಕ್ಲೈಮ್ಯಾಕ್ಸ್ ಏನು?
ಟೈಗರ್ ಹೇಳ್ತು, ಐ ವಾಂಟ್ ಯುವರ್ ಬ್ಲಡ್, ಐ ವಾಂಟ್ ಯುವರ್, ನೀನ್ ನನ್ನ ಬೇಟೆ ಅಂತ ಶುರು ಮಾಡಿದ್ದಂತ ಹುಲಿ ಯು ಆರ್ ಮೈ ಸಿಸ್ಟರ್ ಅಂತ ಕೊನೆಗೆ ಹೇಳುತ್ತೆ. ಬೇಟೆಯಲ್ಲಿ ಶುರುವಾದಂತ ಒಂದು ಮನಸ್ಸು, ಇದು ನನ್ನ ಅಕ್ಕ, ಇದು ನನ್ನ ತಂಗಿ, ಇದು ನನ್ನ ಸಹೋದರಿ ಅಂತ ಒಪ್ಕೊಳ್ಳುತ್ತಲ್ಲ, ಆ ಮಾರಲ್ ಟ್ರಾನ್ಸ್ಫರ್ಮೇಶನ್ ಇದ್ರೆ ಮಾತ್ರ ಒಂದು ಒಳ್ಳೆ ಕಥೆ ಆಗುತ್ತೆ. ಅದನ್ನ ಬಹಳ ಸ್ಪಷ್ಟವಾಗಿ ಸೆರೆ ಹಿಡಿದಿದ್ರಿ. ಕಂಗ್ರಾಟ್ಸ್ ಆನ್ ದ್ಯಾಟ್. ಎರಡನೇ ಲೆವೆಲ್ ಆಫ್ ರಿವ್ಯೂ ಯಾವಾಗ ನೋಡ್ತೀವಿ? ಈ ಚಿತ್ರದ ಹಿಂದೆ ಇರುವಂತ ವ್ಯಕ್ತಿಗಳು ಯಾರು? ಓ, ಇದು KN ಗಣೇಶಯ್ಯ ಅವರು ಬರೆದಿರೋದು. ದೆನ್ ನಮ್ ವ್ಯೂ ಪಾಯಿಂಟ್ ಚೇಂಜ್ ಆಗ್ಬಿಡುತ್ತೆ. ಯಾರವರು? ಎಂತೆಂತ 350 and odd ಪಬ್ಲಿಕೇಶನ್ಸ್ ಇದೆ ಅವ್ರ ಹೆಸರಲ್ಲಿ. ಅಗ್ರಿಕಲ್ಚರಲ್ ಇದೆ, ಸೈಂಟಿಫಿಕ್ ಪೇಪರ್ಸ್ ಇದೆ, ನಾವೆಲ್ಸ್ ಇದೆ, ಡ್ರಾಮಾಸ್ ಇದೆ, ಪಾಡ್ಕಾಸ್ಟ್ ಇದೆ. ಒಂದು ದೊಡ್ಡ ಸ್ಪೆಕ್ಟ್ರಮ್ ಆಫ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿರುವಂತ ವ್ಯಕ್ತಿ. ಅವ್ರ ಮೂಲಕ ಬಂದಿರುವಂತ ಕಥೆ ಇದು. ಏನ್ ಕತೆ? ನಾನು ಹೇಳಿದಲ್ಲ, ಲೇಡಿ ವಿತ್ ದ ಲ್ಯಾಂಪ್, ದಟ್ ಇಸ್ ಮೈ ಪರ್ಸನಲ್ ಮೆಮರಿ. ನನ್ನ ವೈಯಕ್ತಿಕ ನೆನಪು, ನನಗೂ ಮಾತ್ರ ಗೊತ್ತಿರೋದು. ಬಟ್ ಪುಣ್ಯಕೋಟಿ ಇದೆಯಲ್ಲ, ಅದು ಕಲೆಕ್ಟಿವ್ ಮೆಮರಿ. ಅದು ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ, ಕತೆ. ಸಾಮೂಹಿಕ ನೆನಪಲ್ಲಿ ಇರುವಂತ ಒಂದು ಘಟನೆಯನ್ನ ತಗೊಂಡು, ಅದಷ್ಟೇ ಅಲ್ಲ, ಅದರ ಹಿಂದೆ ಇನ್ನೊಂದು ಕತೆ ಇದೆ ಅಂತ ಹೇಳಕ್ಕೆ ಅದಕ್ಕೊಂದು ವಿಶೇಷವಾದ ಮನಸ್ಸು ಬೇಕು, ಧೈರ್ಯ ಬೇಕು. ಅದನ್ನ ಗಣೇಶ್ ಅವರು ಮಾಡಿದ್ದಾರೆ. ಹಿಯರ್ ಯು ಹ್ಯಾವ್ ಪುಣ್ಯಕೋಟಿ, ಬಟ್ ದರ್ ಇಸ್ ಅ ಪ್ರೀಕ್ವೆಲ್ and there is a sequel attached to the original classic. Japanese ಅಲ್ಲಿ they say 5 whys ಅಂತ. ಅಂದ್ರೆ ಒಬ್ಬ ಲೇಟಾಗಿ ಬಂದ ಆಫೀಸ್ಗೆ, ಅವನು ಸುಮ್ಮನೆ ಬೈತೆ, ಯಾಕೆ ಲೇಟಾಗಿ ಬಂದ್ಯಾ, ತಲೆದಿರೋಣ ಅಂತ ಬೈತೀವಲ್ಲ, ಆಗ ಮಾಡಬೇಡಿ. 5 ಪ್ರಶ್ನೆ ಕೇಳಿ. ಯಾಕಪ್ಪ ಲೇಟಾಗಿ ಬಂದೆ? ಸರ್, ಫಸ್ಟ್ ಬಸ್ ಮಿಸ್ ಆಗೋಯ್ತು ಸರ್. ಯಾಕಪ್ಪ ಫಸ್ಟ್ ಬಸ್ ಮಿಸ್ ಆಯ್ತು? ಸರ್, ಮನೆಯಿಂದ ಹೊರಟಿದ್ದೆ ಲೇಟ್ ಸರ್. ಯಾಕಪ್ಪ ಮನೆಯಿಂದ ಹೊರಟೆ ಲೇಟು? ನೈಟ್ ಮಲಗಿದ್ದು ಲೇಟ್ ಆಗೋಯ್ತು ಸರ್. ಯಾಕಪ್ಪ ನೈಟ್ ಲೇಟಾಗಿ ಮಲಗಿದೆ? ನನ್ನ ಅಮ್ಮ ತೀರೋದ್ರು ಸರ್, ಆ ಕಾರ್ಯ ಎಲ್ಲ ಮುಗಿಸೋಕ್ಕೆ ಲೇಟ್ ಆಗೋಯ್ತು ಸರ್ ಅಂತ ಅವನು ಹೇಳ್ದ. ಅಂದ್ರೆ ನಿಮ್ಮ ಹೇಗೆ ಚೇಂಜ್ ಆಗುತ್ತೆ ನೋಡಿ. ಅದನ್ನ ಹೇಳ್ತಾರೆ. ಒಂದು ಪ್ರಶ್ನೆ ಹಿಂದೆ ಕೇಳಿ ಸರ್, ಈ ಕತೆ ಹೀಗಾಯ್ತಲ್ಲ, ಅದ್ರ ಹಿಂದೆ ಏನಾಯ್ತು ಅಂತ ಕೇಳಿ ಅಂತ ಹೇಳ್ತಾರೆ. ಅದನ್ನೇ ಅವ್ರು ಮಾಡಿರೋದು. ಆ ಒಂದು ಪ್ರಶ್ನೆ ಕೇಳಿದ್ರು, ಆ ಹುಲಿ ಹಾರ್ತಲ್ಲ, ಅದರ ಕತೆ ಏನು ಅಂತ ಕೇಳಿದ್ರ ರಿಸಲ್ಟೇ ಈ ಅದ್ಭುತವಾದಂತ ಕಾವ್ಯ. ಆ ಮೈಂಡ್ ನ ಡೆವಲಪ್ ಮಾಡ್ಕೊಳ್ಳೋದು. 3ನೇ ಲೆವೆಲ್ ಆಫ್ ರಿವ್ಯೂ, ಈ ಕತೆ, ಸಾಹಿತ್ಯ, ಸಿನಿಮಾ ಇದೆಲ್ಲವನ್ನು ದಾಟಿ ಓವರ್ ಆಲ್ ಕಮ್ಯುನಿಟಿಗೆ, ಓವರ್ ಆಲ್ ನಮ್ಮ ಥಿಂಕಿಂಗ್ಗೆ, ಓವರ್ ಆಲ್ ಪ್ರಪಂಚಕ್ಕೆ ಇದರ ಕಾಂಟ್ರಿಬ್ಯೂಷನ್ ಏನು ಅಂತ, ಅದು ಅಲ್ಲಿ ಒಂದು ಕ್ಲಾಸಿಕ್ ಅಂತ ಡಿಸೈಡ್ ಆಗುತ್ತೆ. ಯಾವುದು ಕ್ಲಾಸಿಕ್? ಹ್ಯಾಮ್ಲೆಟ್, ಒತ್ತಲೋ. ಅದು ಬರೆದಂತ ಪ್ರಪಂಚ ಮುಗಿದೋಗಿದೆ, 200 ವರ್ಷಗಳಾಗಿದೆ. ಈಗಲೂ ಅವ್ರು ಹೇಳಿದಂತ ವಿಷಯ ಸತ್ಯ ಅಂತ ಹೇಳ್ತೀವಲ್ಲ, ಅದು ಕ್ಲಾಸಿಕ್. ಇದು ಯಾಕೆ ಕ್ಲಾಸಿಕ್ ಆಗುತ್ತೆ ಅಂದ್ರೆ, 100 ವರ್ಷ ಆದ್ಮೇಲೆ ಈ ಆರ್ಗ್ಯುಮೆಂಟ್ ಇಟ್ ವಿಲ್ ಕಂಟಿನ್ಯೂ. ಇದು ಮೇನ್ ಕಾಂಟ್ರಿಬ್ಯೂಷನ್. ಇಲ್ಲಿ ಆಗಿದ್ದೇನ್ ಸರ್? ಆ ಟೈಗರ್ ಬಂತಲ್ಲ, ನಾನು ಹೋಗ್ತೀನಪ್ಪ, ವಾಪಸ್ ಬರ್ತೀನಿ ಅಂತ ಹೇಳಿದಾಗ ಅದು ನಂಬ್ತು, ಸರಿ ಹೊರಡ್ಬ ಅಂತ. ಅದು ಹೋಯ್ತಲ್ಲ ಹಸು, ಅದು ಕೊಟ್ಟು ಮಾತನ್ನು ಉಳಿಸ್ಕೋಬೇಕು ಅಂತ ವಾಪಸ್ ಬಂತು. ನಾನ್ಯಾಕೆ ವಾಪಸ್ ಬರ್ಬೇಕು? ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತ. ಯಾರು ಹೇಳಿದ್ರು ಅವ್ರಿಗೆ? ರಾಜರ ಆಜ್ಞೆ ಐತೇನು? ದೇವರ ಆಜ್ಞೆ ಐತಾ? ಅವ್ರಿಗೆ ಅನ್ಸಿದ್ದು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನಿಮಗನ್ನಿಸ್ಬೇಕು ಸರ್, ಯಾರೋ ಹೇಳಿದ್ರು ಇನ್ಯಾರೋ ಹೇಳಲ್ಲ. ಒಬ್ಬ ಗ್ರೇಟ್ ವ್ಯಕ್ತಿಯನ್ನ ನೋಡಿ, ಅವನ ಮಾತನ್ನ ನೋಡಿ ನಾವು ಬದಲಾಗ್ತೀವಲ್ಲ, ದಟ್ ಈಸ್ ದ ಅಲ್ಟಿಮೇಟ್ ಟ್ರಾನ್ಸ್ಫರ್ಮೇಶನ್. ಯಾರು ಫೋರ್ಸ್ ಮಾಡಿದ್ದಲ್ಲ. ಈ ಹುಲಿಯ ನಡವಳಿಕೆ ನೋಡಿ ಹಸುವಿನ ನಡವಳಿಕೆ ನೋಡಿ ಹುಲಿ ಬದಲಾಯ್ತಲ್ಲ, ಹುಲಿಯ ನಡವಳಿಕೆ ನೋಡಿ ಹಸು ಆ ಕೇವಲ್ ಬಂತಲ್ಲ. ಆ ತರ ಒಬ್ಬರ ನೇಚರ್ ಅನ್ನ ನೋಡಿ, ಒಬ್ಬರ ಸ್ವಭಾವವನ್ನು ನೋಡಿ ಇನ್ನೊಬ್ಬರು ಸ್ಫೂರ್ತಿ ತಗೊಂಡು ಅವರು ಶ್ರೇಷ್ಠವಾಗ್ತಾರಲ್ಲ, ಅದು ದಟ್ ಇಸ್ ದ ಮಾರ್ಕ್ ಆಫ್ ಅ ಟ್ರೂ ಕ್ಲಾಸಿಕ್. ಅದು ಈ ಚಿತ್ರದಿಂದ ಆಗುತ್ತೆ. ದಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಇದೆಲ್ಲದಕ್ಕೂ ಬೇಸ್ ಏನು? ಮನಸ್ಸಾಕ್ಷಿಗೆ ಇಬ್ರು ಮರ್ಯಾದೆ ಕೊಟ್ರು.
ನನಗೆ ಬೇರೆ ಜವಾಬ್ದಾರಿಗಳಿದೆ, ಆದರೆ ನನ್ನ ಕರ್ತವ್ಯ ಇದು. ಇದರಿಂದ ಹಲವು ಪ್ರಶ್ನೆಗಳು ಹೇಳುತ್ತೆ. ಹುಲಿ ಮಾಡಿದ್ ಸರಿನಾ, ಹಸು ಮಾಡಿದ್ ಸರಿನಾ, ಅಲ್ಲೊಂದು ಕರು ಇದೆಯಲ್ಲ ಅದ್ರ ಗತಿ, ಈ ತರ ಪ್ರಶ್ನೆಗಳು ಶುರುವಾಗುತ್ತೆ. ದಟ್ ಇಸ್ ವಾಟ್ ವಿಲ್ ಕೀಪ್ ದ ಆರ್ಗ್ಯುಮೆಂಟ್ ಗೋಯಿಂಗ್. ಹಾಗಾಗಿ ಇದೊಂದು ಆಲ್ಮೋಸ್ಟ್ ಗ್ರೀಕ್ ಟ್ರಾಜಿಡಿಗೆ ಇರುವಂತ ಒಂದು ದುರಂತವನ್ನ ಈ ತರ ಒಂದು ಸಣ್ಣ ಕತೆಗೆ ಗಣೇಶ್ ಅವರು ತಂದಿದ್ದಾರೆ. ಇದು ಬಹಳ 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 ವಿಶೇಷವಾದ ಪ್ರಯತ್ನ ಸರ್. ಫಾರ್ ಆಸ್ಪೆಕ್ಟ್ಸ್ ಐ ವಿಶ್ ದಿ ಹೋಲ್ ಟೀಮ್ ಅಂಡ್ ಪರ್ಟಿಕ್ಯುಲರ್ಲಿ KN Ganesh ಅವರು very very heartfelt congratulations. Thank you.